ಇದೆಂತ ಓಟ್ ಹಾಕಕ್ಕ ನಿನ್ನಲ್ಲ ನಮ್ ಕೋಳಿ ಅದಕ್ಕೆ ಅವ್ರ ಮನೇಲಿ ಅವನು ಧಾರಾವಾಹಿದು ಪೋಸ್ಟರ್ ಹಾಕಿದಾರ ನೋಡಿ. ಪಾಪ ಬೇಡ ಹೋಗ್ಲಿ. ಬಾ ನೀನ್ ಮಾಡ್ಬಾ ನೆನ್ಸ್ಬಿಟ್ಟು ತಿನ್ನೋದು ಹೆಂಗಿದೆ ನಾನೇ ಮಾಡಿದ್ದೆ. ಇದು ನೋಡಿ ಪ್ರೀತಿ. ಖಾಲಿ ಮಾಡಿ ಮಣ್ಣ ನೋಡಿ ನನಗೆ ಬೈತಾರೆ. ಗೆದ್ದಿಲ್ಲ ಅಂದ್ರೆ ನೋಡೋಣ, ಫೋಟೋ ತೆಗಿಯೋಣ, ಫೋಟೋ ಶೂಟ್ ಮಾಡುವ. ಇದೆಯಂತ ಒಂದೊಂದೊಂದು ಈ ಕಾಲ ಮೇಲ್ಗಡೆ 2 ಕರುಕಿದಾವೆ. ಹಲೋ ನಮಸ್ಕಾರ, ನಾನು ನಿಮ್ಮ ವಿಂಧ್ಯ ಅಪ್ಪು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಚಾರ ಏನಂತ ಅಂದ್ರೆ, ನಮ್ಮ ಅಜ್ಜ ಅಜ್ಜಿ ಪೂಜೆ ಮಾಡ್ತಾ ಇದ್ದೀವಿ. ಅವರು ತೀರ್ಕೊಂಡು ತುಂಬ ವರ್ಷನೇ ಆಯಿತು. ಅದೇ ಅವ್ರಿಗೆ ವರ್ಷಕ್ಕೊಂದ್ಸತಿ ಪೂಜೆ ಅಂತೇಳಿ, ವರ್ಷಕ್ಕೊಂದ್ಸರಿ ಅಲ್ಲ, ವರ್ಷಕ್ಕೆ ಆ್ಯಕ್ಚುಲಿ ನಾವು 2 ಸರಿ ಮಾಡೋದು. ಅದರಲ್ಲಿ ವರ್ಷಕ್ಕೊಂದ್ಸರಿ ಅಂತೇಳಿ ಇವಾಗ ಮಾಡ್ತೀವಿ. ಇನ್ನೊಂದು ಪಕ್ಷ ಬರುತ್ತಲ್ಲ ಅವಾಗ ಮಾಡ್ತೀವಿ. ಇವಾಗ ಅಜ್ಜ ಅಜ್ಜಿ ಪೂಜೆನ ಇವತ್ತು ಇಟ್ಕೊಂಡಿದ್ದಾರೆ ನಮ್ಮ ಮನೆಯಲ್ಲೆಲ್ಲ. ಈಗ ನಾನು ಆ್ಯಕ್ಚುಲಿ ಶಿವಮೊಗ್ಗದಲ್ಲಿದ್ದೀನಿ ಇವಾಗ. ಮೊನ್ನೆ ಇನ್ನೂ ಬೆಂಗಳೂರಲ್ಲಿದ್ದೆ. ನಾವು ನೆನ್ನೆ ಬಂದ್ವಿ. ಅಲ್ಲಿ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀವಿ, ಅದೇ ಅಜ್ಜ ಅಜ್ಜಿ ಪೂಜೆಗೆ ಅಂತೇಳಿ. ಸೊ ಇವತ್ತು ಪೂಜೆ ಇದೆ. ಅಲ್ಲಿ ಏನೆಲ್ಲ ಮಾಡ್ತೀವಿ, ಹೇಗೆಲ್ಲ ಇರುತ್ತೆ, ಯಾರೆಲ್ಲ ಬಂದಿದ್ದಾರೆ, ಆಲ್ಮೋಸ್ಟ್ ಬಂದಿರ್ತಾರೆ, ಎಲ್ಲರೂ ಇದ್ದಾರೆ. ಆದರೂ ಸ್ವಲ್ಪ ಜನ ಇಲ್ಲ. ನಮ್ಮ ಅಕ್ಕವರೆಲ್ಲ ಟ್ರಿಪ್ಪಿಗೆ ಹೋಗಿದ್ದಾರೆ, ಸ್ವಲ್ಪ ಜನ ಅವರು ಇಲ್ಲ. ನೋಡೋಣ ಯಾರೆಲ್ಲ ಇದ್ದಾರೆ, ಏನೆಲ್ಲ ಹೇಳ್ತಾರೆ ಕೇಳೋಣ ಅಂತ ಹೇಳ್ತಾ ಹೋಗುವ. ಅದೇ ಈಗ ನಾವು ನಮ್ಮ ದೊಡ್ಡಪ್ಪ ಬಂದಿದ್ದಾರೆ ಕರ್ಕೊಂಡು ಹೋಗಕ್ಕೆ. ನಾವು ಊರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 20 ಕಿಲೋಮೀಟರ್ ಶಿವಮೊಗ್ಗ ಸಿಟಿಯಿಂದ 20 ಕಿಲೋಮೀಟರ್ಸ್ ಇದೆ. 17 500ಗೆ, ಇನ್ನು 4 ಅಲ್ಲಿಗೆ, 3 to 4 ಅಲ್ಲಿ, ಒಟ್ಟು 20 ಕಿಲೋಮೀಟರ್ಸ್ ಇದೆ ದಾವಣಗೆರೆಗೆ. ಇಲ್ಲಿಂದ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಹೇಳ್ತೀನಿ. ಇಲ್ಲೆಲ್ಲ ಕೂತಿದ್ದೀವಿ ನಾವು, ಎಲ್ಲ ಕೂತಿದ್ವಿ. ನಮ್ಮ ತಾತ ಗೊತ್ತಿಲ್ರಿಗೂ, ಇದು ಭಾವನ, ನಮ್ಮ ದೊಡ್ಡಪ್ಪ, ಅಭಯ್, ಹಾಯ್. ಅದೇ ಇಲ್ಲಿ 500ಗೆ ಬಂದ್ವಿ ಇವಾಗ. ಇಲ್ಲಿ ಅವ್ರು ಇನ್ನೂ ಐಟಮ್ಸ್ ಎಲ್ಲ ತಗೋಬೇಕು ಅಂತ ಅಂದ್ರು ಪೂಜೆಗೆ. ಮೀನು, ಮೊಟ್ಟೆ, ಆಮೇಲೆ ಹೂವು, ಹಣ್ಣು, ಕಾಯಿ ಎಲ್ಲ ತಗೋಬೇಕು ಅಂತೇಳಿ. ಹೀಗಾಗಿ ಏನಾಗಿದೆ ಅಂತಂದ್ರೆ, ಒಂದು 3-4 ನಾಯಿಗಳು ಒಂದು ಒಂದು ದನನ ಅಟ್ಟಿಸ್ಕೊಂಡು ಹೋಗ್ತಿದೆ. ಆಮೇಲೆ ವಾಪಸ್ ಅದು ಅಟ್ಟಿಸ್ಕೊಂಡು ಎಲ್ಲ ನಾಯಿ ನಡ್ಸ್ಕೊಂಡ್ ಬರೋದು, ಈ ತರ ಮಾಡ್ತಾನೆ ಇದ್ವಿ. ಇವ್ರು ಅಂಗಡಿಗೆ ಹೋಗಿದ್ರೆ, ಮಕ್ಳು ಅಂಗಡಿಗೆ ಹೋದ್ರೆ ಅವ್ರ ಕೈಯಲ್ಲಿ ದುಡ್ಡಿದ್ಯಾ? ನೀನೇ ಕೊಟ್ಟು ಕಳಿಸ್ದ? ಅಟ್ಟಿಸ್ಕೊಂಡ್ ಬರ್ತಾ ಇದೆ. ಎಲ್ಲರೂ ಅದನ್ನೇ ನಿಂತ್ಕೊಂಡು ನೋಡ್ತಾ ಇದಾರೆ. ಇಡೀ ರೋಡ್ ತುಂಬಾ ಅದೇ ಓಡಾಡ್ತಾ ಇದೆ ಆಗ್ಲಿಂದ. ಅಲ್ಲಿಂದ ಇಬ್ರು ಆಟ ಆಡ್ತಾ ಇದ್ದಾರೆ. ಅದೇ ದೊಡ್ಡಪ್ಪನ ಬಂದ್ಮೇಲೆ ನಾನು ಪೂರ ತಿನ್ನಲ್ಲ, 1-2 ತಿಂದು 2 ತಗೊಂಡ್ ಕೊಡ್ತೀನಿ. ಅಲ್ಲಿ ಕುತ್ಕೊಂಡಿರೋ ಅವ್ರು ಬಂದ್ಮೇಲೆ ಬರ್ತಾವ್ರು, ಇನ್ನೂ ಬರೋದ್ ಲೇಟು. ಎಲ್ಲರೂ ವಿಶಾಲ ಯಾಕೆ ಬಂದಿಲ್ಲ ಪೂಜೆಗಿಂತ ಕೆಲ್ಸನೇ ಎಷ್ಟು ಅಂತ ಕೇಳುತ್ತಿದ್ದಾರೆ. ಮಕ್ಕಳು ಇವಾಗ ಬಿಸ್ಕೆಟ್ ತಗೊಂಬಂದ್ರು. ಯಾರು ಕೊಟ್ಟಿದ್ದು ದುಡ್ಡು ಅದಕ್ಕೆ? ಯಾರು ಹೇಳಿಲ್ಲ. ಭೂಮಿ ಅಂದ್ಲು. ಗೊತ್ತಾಯ್ತಾ? ನಾನ್ ಬೇರೆ ಅಲ್ಲ, ಭೂಮಿ ಬೇರೆ ಅಲ್ಲ. ಕೇಳ ಅವಳಿಗೆ, ಭೂಮಿ, ನಾನು ನೀನು ಬೇರೆ ಬೇರೆನಾ?
ಬಂತು ಆ ದನ ಬಂತದು ಹೇಳಾಯ್ತು ನಾನು ತೋರಿಸ್ತೀನಿ ಇನ್ನೊಂದ್ಸರಿ ಇದೆ ಈಗ ನಾನು ಅರ್ಜೆಂಟಲ್ಲಿ ಮಾಡಿ ಅವಾಗೆಲ್ಲ ನಾಯಿ ದನ ನಟಾಡ್ಸ್ಕೊಂಡು ಹೋಗ್ತಿತ್ತು, ಈಗ ದನನೇ ನಾಯಿ ನಟಾಡ್ಸ್ಕೊಂಡು ಹೋಗ್ತಿದೆ. ಇನ್ನ ಆಗ್ಬಿಟ್ಟಿದೆ ಎರಡಕ್ಕೂ. ಅವೆರಡು ಆಟ ಆಡ್ತಿರೋದು ನೋಡು. ಅದ್ ಹತ್ರ ಇದ್ರೆ ಅದೇನ್ ಕಚ್ಚಕ್ ಹೋಗ್ತಾ ಇಲ್ಲ. ದನಕ್ಕಿನ್ ಕಚ್ಚಕ್ ಬರುತ್ತಾ? ದನ ಕಚ್ಚಕ್ ಬರುತ್ತಾ? ಗುದ್ದದಕ್ಕೆ ಅಷ್ಟೇ ಅಲ್ಲ, ನಾಯಿ ಕಚ್ಚೋದು. ಹೇಳ್ಕೊಂಬಾರೋ ಪ್ಯಾರೇಜಿ ಬಿಟ್ಟು ಬೇರೆ ಪ್ಯಾರೇಜಿ ಬಿಟ್ಟು ಯಾವ ಬಿಸ್ಕೆಟ್ ಇದೆ ಕೊಡಿ ಅಂತ ಹೇಳು. ಬರ್ತಿದ್ದಂಗೆನೆ ಕೆಲಸ ಮಾಡಿಸಿ ಅವರು ನಾನು ಅದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದೇ ರುಬ್ಬು ಅದು ಇದು ಬೇಗ ಅಂದರೆ ಮಧ್ಯಾಹ್ನಕ್ಕೂ ಬೇಗ ಅಡುಗೆ ಆಗಬೇಕು, ತಿಂಡಿನೂ ಆಗಿರಲಿಲ್ಲ, ಎರಡು ಕೆಲಸನೂ ಬೇಗ ಬೇಗ ಮಾಡಬೇಕು ಅಂತೇಳಿ ಅದೇ ಕೆಲಸ ಮಾಡ್ತಾ ಇದ್ವಿ. ಈಗ ಅದೇ ಒಬ್ಬೊಬ್ರು ತಿಂಡಿ ತಿಂತಿದ್ದಾರೆ ಅಲ್ಲಿ ದೊಡ್ಡವರೆಲ್ಲ. ಈಗ ನಾವು ಹೋಗ್ಬೇಕು ತಿಂಡಿ ತಿನ್ನೋಕ್ಕೆ. ಎಲ್ಲಿ ತಿಂತೀರಿ? ನಮ್ಮನೇಲಿ ಏನೇ ಪೂಜೆ ಇದ್ರು ಪ್ರತಿ ವರ್ಷನೂ ಉಪ್ಪಿಟ್ಟು ಮಾಡ್ತಾ ಇದ್ರು. ಈಗ ಚಿತ್ರಾನ್ನ ಮಾಡಿದ್ದಾರೆ. ಚಿತ್ರಾನ್ನ ಇದು ಒಗ್ಗರಣೆ ಚಿತ್ರಾನ್ನ ಮಾಡಿದ್ದಾರೆ. ತುಂಬಾ ಖುಷಿ, ಬಿಸಿ ಇದೆ. ಹಂಗಾಗಿ ಉಪ್ಪಿಟ್ಟು ಯಾರಿಗೂ ಹೇಳ್ತಿಲ್ಲ. ವ್ಲಾಗ್ ಯಾರಿಗೂ ತೋರಿಸ್ತಿಲ್ಲ, ನಾನೇ ಮಾತಾಡ್ತಾ ಇದ್ದೀನಿ. ಅದೇ ಏನು ಚಿತ್ರಾನ್ನ ಮಾಡಿದ್ದಾರೆ. ಉಪ್ಪಿಟ್ಟಾದ್ರೂ ಅಷ್ಟೇ, ಚಿತ್ರಾನ್ನ ಆದ್ರೂ ಅಷ್ಟೇ. ಬಿಸಿ ಇದ್ರೆ ಬೇಗ ಬೇಗ ಹೋಗುತ್ತೆ. ವ್ಲಾಗ್ ಮಾಡ್ತಿದ್ದೀನಿ. ಎಲ್ಲ ಹಾಯ್ ಮಾಡಿ ವ್ಲಾಗ್ಗೆ. ತಶ್ವಿ ಹಾಯ್ ಮಾಡು ವ್ಲಾಗ್ಗೆ. ಹಾಯ್, ಸಬ್ಸ್ಕ್ರೈಬ್ ಮಾಡಿ ಅನ್ನು. ಅದೇ ಎಲ್ಲರನ್ನೂ ಆಮೇಲೆ ಮಾತಾಡ್ಸ್ತೀನಿ ನಾನು. ಆಂಟಿರೆಲ್ಲ ಕೂತಿದ್ದಾರೆ ತಿಂಡಿಗೆ. ಆಂಟಿ ಜೊತೆ ನಾನು ಒಬ್ಳು, ಇವಳು ಒಬ್ಳು. ಇವರೆಲ್ಲ ತಿಂತಿದ್ದಾರೆ. ಆಂಟಿ ಜೊತೆ ನಮ್ಮ ಅಪ್ಪ ಒಬ್ರಿಗೆ ಕೂತಿದ್ದಾರೆ. ಇವರೇ ನಮ್ಮ ಅಪ್ಪ. ನಾನು ಇದುವರೆಗೂ ತೋರಿಸೇ ಇಲ್ಲ. ಇದೆಂತ ಓಟ್ ಹಾಕಕ್ಕ ಏನ್ ಹೇಳ್ತೀರಪ್ಪ ನನ್ನ ವ್ಲಾಗಿಗೆ? ಸದ್ಯ ತಿಂಡಿ ತಿನ್ನಕ್ ಬಿಡು. ಅವ್ರು ತಿಂಡಿ ತಿನ್ಲಿ, ಆಮೇಲೆ ಹೇಳ್ತೀನಿ, ಎಲ್ಲರ ಹತ್ರನೂ ಹೇಳ್ತೀನಿ. ಇವ್ನು ನೋಡಿ ಭಾಳ ಖುಷಿ ಆಯ್ತು. ನಿನ್ನಲ್ಲ, ನಮ್ಮ ಕೋಳಿನ. ಹೆಂಗಿದೆ ನನ್ನ ವ್ಲಾಗ್? ನೋಡ್ತೀಯಲ್ಲ ಹೆಂಗಿದೆ ನನ್ನ ವ್ಲಾಗ್? ಮಾತಾಡು. ಛೀ, ಕರೆಕ್ಟಾಗಿ ಹೇಳು. ಅಯ್ಯೋ, ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ಬೇಗ. ಹೆಂಗಿದೆ ನಿನ್ ವಾಯ್ಸ್? ಏನಾಗಿದೆ ವಾಯ್ಸ್ಗೆ? ಯಾರು? ಥ್ಯಾಂಕ್ ಯು ಸೋ ಮಚ್. ಅದೇ ನನ್ನ ವ್ಲಾಗ್ನ ನೋಡ್ತಾ ಇದ್ರಿ ಇಲ್ಲಿ. ಇದು ಹಳೇದು ವ್ಲಾಗು ನೋಡಿದ್ದಾರೆ, ಹಂಗೆ ಅದನ್ನೇ ನೋಡ್ತಾ ಇದ್ರಲ್ಲಿ. ಇದು ಅಕ್ಕ, ನಮ್ಮ ಅಕ್ಕ, ನಮ್ಮ ದೊಡಮ್ಮ. ಏನಂತೀರಾ ನನ್ನ ವ್ಲಾಗಿಗೆ? ಸಬ್ಸ್ಕ್ರೈಬ್ ಮಾಡ್ತಾರೆ. ಮತ್ತೆ ಅಕ್ಕ ಸಮಾಚಾರ ಆರಾಮಲ್ಲ? ಚೆನ್ನಾಗಿ ಬರ್ತಿದೆ ಲಾಗ್. ಎಲ್ಲರೂ ನಮ್ಮ ಟೆಕ್ಕಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾರಿದ್ದೀರಾ ಮಕ್ಕಳು? ಹಾಯ್ ಮಾಡಿ. ಎಲ್ಲ ಏನ್ ಹೇಳ್ತೆ ನನ್ನ ಬ್ಲಾಗಿಗೆ? ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ಪ್ರೈಸ್ ಮಾಡಿ. ನೀವೇನ್ ಹೇಳ್ತೀರಾ? ಲೈಕ್ ಮಾಡಿ ಅನ್ನು. ಹೇಳಲ್ವಾ? ಪ್ಲೀಸ್ ಹೇಳಿ. ಇವ್ರ ನಮ್ಮಕ್ಕೆ ಬನ್ನಿ.
ಇವ್ರು ನಮ್ಮ ಅತ್ಗೆ ಏನ್ ಹೇಳ್ತೀರಾ ಅತ್ಗೆ ನನ್ನ ಬ್ಲಾಗ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ. ಹೆಂಗ್ ಬರ್ತಿದೆ ನನ್ನ ಬ್ಲಾಗ್ ಚೆನ್ನಾಗಿದ್ಯಾ ಚೆನ್ನಾಗ್ ಬರ್ತಿದೆ. ಥ್ಯಾಂಕ್ ಯು ಏನಂದ್ರೆ ಇವಾಗ್ಲೂ ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ಲ ಇವಾಗ್ಲೂ ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ಲ ಏನೋ ಮಾಡ್ತಾ ಇದೀನಿ ಇವಾಗ ಬರ್ತಿದ್ದಂಗೆ ನನ್ನ ಫೇವ್ರೆಟ್ ತಗೊಂಬಂದ್ರು ಹಪ್ಪಳ ಬೇಕಾ ಏನಂತೇಳಿ ಜೊತೆಗೆ ಇದು ಸೀಸನ್ ಆಗಿರೋದಲ್ಲ ಎಂತ ಹಲಸಿನ ಹಣ್ಣು ಹೆಣ್ಮುಳ್ಕ ಅಂತ ಹೆಣ್ಮುಳ್ಕ ಮಾಡಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿದೆ ಅಕ್ಕದ ಯಾರು ಹೊರಟ ಇಲ್ಲ ಇಲ್ಲಿ ನೋಡಿ ಇನ್ನು ರೆಡಿ ಆಗ್ತಾರೆ ಹೆಣ್ಮುಳ್ಕ ಮಾಡಿ ಇವರೆಲ್ಲ ಡಾಕ್ಟ್ರೆ ಎಲ್ಲರೂ ಡಾಕ್ಟ್ರೆ ನಾವು ಡಾಕ್ಟ್ರೆ. ಶೇರ್ ಮಾಡಿ. ಯಾರ್ ನನ್ನ ಆರ್ ಸಿ ಬಿಗ ಅತ್ತೆಗೆ 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 ಅತ್ತೆ ಯಾ ಅತ್ತೆ ಹಿಂದೆ. ವಿಂಧ್ಯ ಅತ್ತೆನಾ ಚೆನ್ನಾಗ್ ಮಾಡ್ತಾರ ಅವರು ವ್ಲಾಗ್ ಎಲ್ಲ ನಾನೇ ತೋರಿಸ್ತಾ ಇದ್ದೀನಿ ಗೊತ್ತಾಯ್ತು ನಿಂಗ್ ಬಹಳ ಇಷ್ಟ ಆಗಿದೆ ಅಂತ ಗೊತ್ತಾಯ್ತು ನನಗೆ ಲೈಕ್ ಮಾಡಿ ಶೇರ್ ಮಾಡಿ. ಅವನೇ ನಮ್ಮ ಅಣ್ಣ ಆದ್ರೆ ಅವನು ಕೆಲ್ಸಕ್ಕೆ ಹೋಗಿದ್ದಾನೆ ಇವತ್ತು ಹಂಗಾಗಿ ಇವತ್ತು ಅವನು ಕಾಣಿಸಲ್ಲ ಆಮೇಲೆ ರಾತ್ರಿ ಬರ್ತಾನ ಅವನವ್ರ ಅಜ್ಜಿ ಮನೆ ಆಯ್ತಾ ಅದಕ್ಕೆ ಅವ್ರ ಮನೆಯಲ್ಲಿ ಅವನು ಧಾರಾವಾಹಿದು ಪೋಸ್ಟರ್ ಹಾಕಿದ್ದಾರೆ ನೋಡಿ ರೋಹನ್ ಕೃಷ್ಣ ವಂಶಿ ಹಾಕಿದ್ದಾರೆ ಅವ್ರ ಅಜ್ಜಿ ಎಲ್ಲ ಹೋಗಿದ್ದಾರೆ ಊರಿಗೆ ಸೊ ಎಲ್ಲ ಇಲ್ಲೇ ಇದೆ ಇನ್ನು ಮದುವೆದು ಅದೆಲ್ಲ ಬಕೆಟ್ ಇದೆ, ನೀರಿದೆ, ಹುಳ ಇದೆ. ಚೆನ್ನಾಯ್ತಲ್ಲ ಗೌರಿಗೆ ಕಾಯ್ತಿದ್ದೆ ನಾನು ತೋರ್ಸ್ ಗೌರಿ ನಾನು ನಿನ್ ಜೊತೆ ಬರಕ್ಕಾಗಿರ್ಲಿ ತೋರ್ಸ್ ಗೌರಿ ಇರ್ಲಿ ನಿನ್ ಜೊತೆ ಬರಕ್ಕಾಗಿಲ್ಲ ಇಲ್ಲ ಅವತ್ತೇ ತೋರಿಸ್ತಿದ್ದೆ ಇರ್ಲಿ ಪಾಪ ಬೇಡ ಹೋಗ್ಲಿ ಚೆನ್ನಾಗಿ ಬೇಜಾರ ಬಿಡ ಇನ್ನೊಂದೆರಡು ವರ್ಷಕ್ಕೆಲ್ಲ ಚೆನ್ನಾಗಾಗುತ್ತೆ ಸುಂದರಿ ಆಗ್ತೀವಿ ಇವಾಗ ಅಲ್ಲ ಯಾಕೆ ಚೆನ್ನಾಗಿತ್ತಪ್ಪ ಅವಳಲ್ಲೇನಾಗಿತ್ತು ಏನಕ್ಕ ಹೆಂಗಿತ್ತಕ್ಕ ರಜಾ ಚೆನ್ನಾಗಿತ್ತ ಬಂದೆ ಎಷ್ಟು ಒಂದು 2 ವಾರ ಆಯ್ತು ಅಕ್ಕ ಬಂದೆ ಇದು 2ನೇ ವಾರ ಈಗ ನಾಳೆಯಿಂದ ಕಾಲೇಜ್ ಸ್ಕೂಲಾ ಯಾವಾಗಿಂದ 8 days ಇದೆಯಾ ಯಾವಾಗ ಹೋಗೋದು ಊರಿಗೆ ನೆಕ್ಸ್ಟ್ ಮಂಡ್ ಮತ್ತೆ ಐತಾನೆ 2 ವಾರ ರಜಾ ಖುಷಿನಾ ಫುಲ್ ಜಾಲಿನಾ ಜಾಲಿ ಅಲ್ಲ ಪ್ಲಾಸ್ಟಿಕ್ ಜಾಲಿ ಇಲ್ಲ. ದೊಡ್ಡಮ್ಮ ಏನೋ ಮಾಡ್ತಾ ಇದಾರೆ ಏನ್ ಮಾಡ್ತಿದ್ದೀರಾ ದೊಡ್ಡಮ್ಮ ಹಲಸಿನ ಬೀಜ ಇದ್ ಮಾಡ್ತೀರಾ ಹಲಸಿನ ಬೀಜ ಚಟ್ನಿ ಮಾಡ್ತಿದ್ದೀನಿ ಇದು ಸ್ಪೆಷಲ್ ಕರ್ನಾಟಕದ. ಛೀ ಹಾ ಹಾಯ್ ಮಾಡು ನನ್ನ ವ್ಲಾಗಿಗೆ ಹಾಯ್ ಮಾಡ್ಬಾರೆ ಯಾಕೆ ಬಾ ದನ ಹತ್ರ ಹೋಗೋಣ ದನ ಹತ್ರ ಹೋಗೋಣ ಬಾ ಅವನನ್ನ ತೋರ್ಸು ಅವನನ್ನ ತೋರ್ಸೋದು ಬೇಡ ನಾನು ತೋರಿಸಿಲ್ಲ ಬಾಯ್ಲಿ ನಾವು ದನ ನೋಡಕ್ ಹೋಗ್ತೀವಿ ತಡಿ ಬರ್ತೀವಿ ಆಮೇಲೆ ಬಾ ನಾವೀಗ ಇಲ್ಲಿ ನಮ್ಮ ದೊಡ್ಡಪ್ಪನ ಮನೇಲಿರೋ ಕರು ನೋಡಕ್ ಹೋಗ್ತಾ ಇದೀವಿ ಈ ಕರು ಜೊತೆ ಆ ಕರು ನೋಡಕ್ ಹೋಗ್ತಾ ಇದೀವಿ ಇದು ನಮ್ಮ ಅಜ್ಜಿರು ಇದ್ದಿದ್ದ ಮನೆ ಇದೆ ಇಲ್ಲೇ ಇರೋದು ಇವತ್ತು ಪೂಜೆ ಇದು ನಮ್ಮ ದೊಡ್ಡಮ್ಮ ಅವ್ರ ಮನೆ ನಮ್ಮ ತುಂಬ ದೊಡ್ಡದಂದ್ರೆ ತುಂಬ ದೊಡ್ಡ ಫ್ಯಾಮಿಲಿ ನಮ್ಮ ಅಪ್ಪವರು 11 ಮೆಂಬರ್ಸ್ ಇರೋದು 11 ಮೆಂಬರ್ಸಲ್ಲಿ ಈ ದೊಡ್ಡಪ್ಪನೇ ಫಸ್ಟ್ ದೊಡ್ಡಪ್ಪ ಅಲ್ಲ ಫಸ್ಟ್ ನಮ್ಮ ಅಜ್ಜಿ ಆದಮೇಲೆ ದೊಡ್ಡಪ್ಪ ಹುಡುಗರಲ್ಲಿ ನಮ್ಮ ದೊಡ್ಡಪ್ಪನೇ ಫಸ್ಟ್ ಇವ್ರು ನಮ್ಮ ಅತ್ತಿಗೆ ಹಾಯ್ ಇವ್ರ ಮಕ್ಕಳು ಈಗ ಕುಡಿತಿದ್ಯಾ ಜ್ಯೂಸು ಎಲ್ಲಿ ರಾಗಿ ಅಂಬ್ಲಿ ಅವ್ರು ಅದೇ ಏನೋ ಮಾಡ್ತಿದ್ದಾರೆ ಬನ್ನಿ ನಾವು ದನ ಹತ್ರ ಹೋಗೋಣ ನಮ್ಮ ತಾತ ಮಲ್ಕೊಂಡವ್ರ ಪಾಪ ಇವಳು ಜಾನು ತಂಗಿ ಏನೋ ಮಾಡ್ತಿದ್ದಾಳೆ ಇವಳು ನನ್ನ ತಂಗಿ ನಾನು ಆ ತಂಗಿ ಅಲ್ಲ ನನ್ನ ಸೊಸೆ ಅದು ನೋಡಿ ಕಡು ಇದರ ಹೆಸರೇನು ಮಿಂಚುನಾ ಇದು ಹಾಂ ಬಾ ಭೀಮಾ ಆಚೆ ಹೊರಗೋಗಿದೆ. ಮಾತಾಡಮ್ಮ ಕರಿ ಬಾ ಕರಿಮ್ಮ ಕರಿಪ್ಪ ಅಮ್ಮಣ್ಣ ಕರಿ ಬಾ ಕರಿ ಮಿಂಚು
ಮಿಂಚು ಯಾಕೆ ಯಾಕವಾ ಯಾಕೆ ಹಾಕೋಕ ಬಾ ನೀನು ಮಾಡ್ಬಾ ಮಾಡಬಾರ್ದು ಪಾಪ ಇಲ್ಲ ಬಾ ಇಲ್ಲಿ ನನ್ನ ಹತ್ರ ಕೂತ್ಕೋ ಬಾ ಇಲ್ಲಿ ಬಾ ಪಾಪ ಮಾಡು ಹಿಡಿ ಕೈ ಹಿಡಿ ಮುಟ್ಟದಲ್ಲ ಕೊಡಿಲ್ ಕೈ ಪಾಪ ಪಾಪ ಮಿಂಚು ಕರಿ ಮಿಂಚುನ್ ಕರಿ ಐ ಲವ್ ಯು ಮಿಂಚುನ್ ಮುಂಚು ಅಲ್ಲ ಮಿಂಚು ಐ ಲವ್ ಯು ಟೂ ಅನ್ನುತ್ತೆ ಈಗ ನೋಡೋದು ಮಿಂಚು ಎಲ್ಲಾರು ನನ್ನ ನೋಡಿಲ್ಲಿ ಮೇಲ್ ನೋಡು ಎಲ್ಲಾರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಿನಗೆ ಥ್ಯಾಂಕ್ ಯು ಹಂಗೆ ಗೊತ್ತಾಯ್ತಾ ಏನು ಮಾಡಲ್ಲ ಅದು ಪಾಪ ಅಂಬೆ ಮಿಂಚು ಅದು ಎಂತ ಮಾಡಲ್ಲ ಬಂಗಾರೆ ಮಿಂಚು 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 ಕರಿ ಮಿಂಚುನ ಹೇಳು ಮಿಂಚು ಐ ಲವ್ ಯು ಮಿಂಚು ಮಿಂಚು ಲವ್ ಯು ಪಾಪ ಅಲ್ಲ ಪಾಪ ಇವಳು ನನ್ನ ಅತ್ತೆಯ ಮಗಳು ಆಯ್ತಾ ಅವ್ರಿಗೆ ಏನಂತ ಅತ್ತೆ ಮಗಳಿಗೆ ಏನಂತಾರೆ ಗೊತ್ತಿಲ್ಲ ನನಗೆ ಏನಾಗಬೇಕು ಅತ್ತೆ ಆಗ್ಬೇಕಾ ಅತ್ತೆನೇ ಅನ್ಸುತ್ತೆ ಅತ್ತೆನ ಗೊತ್ತಿಲ್ಲ ಇವಳು ಅದೇ ನನ್ನ ಅತ್ತೆಯ ಮಗಳು ನಾವು ಅವಳಿಗೆ ಅಕ್ಕ ಅಂತ ಕರಿತೀವಿ ಆದ್ರೆ ಅವಳು ನಮ್ಗೆ ಅಕ್ಕ ಆಗಲ್ಲ ಅದೇ ಏನು ಮಾಡ್ತಿದ್ದೆ ಅದು ಆಯ್ಚ್ ಹಾಂ ಮತ್ತೆ ಚೆನ್ನಾಗಿತ್ತಲ್ಲ ಮಿಂಚು ಏನು ಮಾಡ್ತಿತ್ತು ಮಿಂಚು ಇವಳು ಪ್ರೇಕ್ಷಾ ಅಂತೇಳಿ ಇವಳು ನನ್ನ ಅಕ್ಕನ ಮಗಳು ಹಾಯ್ ಮಾಡು ಹಾಯ್ ಏನು ಹೇಳ್ತೇನೆ ನನ್ನ ಬ್ಲಾಗಿಗೆ ಎಲ್ಲರೂ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀನು ಮಾಡಿದೆ ಸಬ್ಸ್ಕ್ರೈಬು ಮಾಡಿಲ್ಲ ಮಾಡ್ತೀನಿ ಏನು ಹೇಳ್ಬೇಕು ಹೇಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ನೀನು ಮಾಡ್ತೀನಿ ಫಾಲೋ ಅಂದರೆ ಲೈಕ್ ಕೊಡ್ತಿದ್ದೆ ಇವಾಗಿಂದ ಸಬ್ಸ್ಕ್ರೈಬ್ ಮಾಡು ಬೇಗ ಮಾಡು ಸಬ್ಸ್ಕ್ರೈಬ್ ನಿಮ್ಗೆಲ್ಲ ಪಾರ್ಟಿ ಕೊಡಿಸ್ತೀನಿ ಬೇಗ ಸಬ್ಸ್ಕ್ರೈಬ್ ಮಾಡಿ ನೀನ್ ಮಾಡಿದ್ದೇನೆ ಸಬ್ಸ್ಕ್ರೈಬ್ ಏನದು ಚಾಕ್ಲೇಟ್ ಏನದು ಸ್ವೀಟ್ ಏನ್ ಸ್ವೀಟ್ ತಿನ್ನೋದು ಹೆಂಗಿದೆ ನಾನೇ ಮಾಡಿದ್ದು ಮಾಡ್ತೀನಿ ನಾನು ಮಾಡಿದ್ದು ಇದೇನೋ ಒಂಥರಪ್ಪ ಡಬಲ್ ಶೇಡ್ ಅವಳೇ ಮಾಡಿದ್ದ ನಾನು ಮಾಡಿದ್ದೆ ಕುಡಿತೀರಾ ಏನು ಮಿಲ್ಕ್ ಶೇಕ್ ಈಗ ಅದೇ ಇತ್ತಾನೆ ಚೆನ್ನಾಯ್ತಾ ಹೆಂಗಿತ್ತು ಪ್ರೇಕ್ಷೆ ಮಾಡಿದ ಜ್ಯೂಸು ಚೆನ್ನಾಯ್ತಂತೆ ಮತ್ತೆ ನಾಳೆಯಿಂದ ಕಾಲೇಜು ನನ್ನ ಮಗಳು ಸ್ಕೂಲಿಂದ ಇವಾಗ ಕಾಲೇಜಿಗೆ ಸೇರ್ಕೊಂಡಿದ್ದಾಳೆ ದೊಡ್ಡವಳಾಗಿದ್ದಾಳೆ ನನಗೆ ಇನ್ನೋಳು 3ನೇ ಕ್ಲಾಸು 3 ನಾಮ ಅಂದಿದ್ದೆ ನೆನಪಿದೆ ಅಲ್ಲಿ ಎಷ್ಟು ಬೇಗ ದೊಡ್ಡವಳದೆ ಅದರಲ್ಲೂ ಈಗಂತೂ ನಾವು ಸ್ಕೂಲಲ್ಲಿ ಹೋಗೋದಕ್ಕೆ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ ರಜೆ ಟೈಮ್ ಒಂದೇ ಟೈಮ್ ಹೋಗೋದು ಗೊತ್ತಾಗ್ತಿತ್ತು ಆದರೆ ಇವಾಗ 1 ವರ್ಷನೂ ಒಳ್ಳೆ ಎಷ್ಟು ಬೇಗ ಹೋಗ್ತಿದೆ ಅಂದರೆ ಹಬ್ಬ ಅಂದ್ರೆ ಒಂದು 3 ತಿಂಗಳೇನೋ ಅನ್ನೋ ಥರ ಇದಾವೆ ಬಟ್ ಈ ವರ್ಷ ಮಾರ್ಚ್ ಮಾತ್ರ ತುಂಬ ಲೇಟಾಗಿ ಹೋಯಿತು ಅದು ಬಿಟ್ಟರೆ ಇನ್ನೆಲ್ಲದು ಇನ್ನು ನಾವು ಏಪ್ರಿಲಲ್ಲಿ ಇದ್ದೀವ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಅಲ್ಲೇ ನಾವು ಮೇ ಆಫಲ್ಲಿದ್ದೀವಿ ಲೈಕ್ 20th ಇವತ್ತು ಮೇ 17 ಅದೇ ಆಫ್ ಮಧ್ಯದಲ್ಲಿ ಇದ್ದೀವಿ ಇನ್ನು ಕಣ್ಬಿಡೋ ಅಷ್ಟೊತ್ತಿಗೆ ಇದಾಗುತ್ತೆ ಇವಳಿಗಿನ್ನು ಕಾಲೇಜ್ ಸ್ಟಾರ್ಟ್ ಆಗುತ್ತೆ ನನಗೆ ಕಾಲೇಜ್ ಎಲ್ಲ ಮುಗೀತು ನಂದು ಈಗ ಮುಂದಿನ ತಿಂಗಳಿಂದ ನಾನು ಕೆಲಸ ನೋಡ್ಬೇಕು ನಾನು ಸೊ ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್ ಅಂತ ಇವಳು ಭಾಳ
ಆಕಾಂಕ್ಷಕ್ಕಿಂತ ರೂರುಕ್ಕಿಂತ ಇವಳೆ ತಲೆ ಕೆಡ್ಸ್ಕೊಂಡ್ ಕೂತ್ಕೊಂಡ್ಯಾಳೆ. ಅದೇ ಬರ್ತಾ ಇದೆ ನಂಗೆ ಅದಕ್ಕೆ ನಾವು ತೆಯ್ಯ ಬಾಯ್. ಇವಾಗ ಇವರೆಲ್ಲ ಸೇರ್ಕೊಂಡು ನನ್ನ ಫೇವ್ರೆಟ್ ಕರಿಗಡ್ಬು ಮಾಡ್ತಾ ಇದ್ದಾರೆ. ನನ್ನ ಫೇವ್ರೆಟ್ ಅಲ್ಲ, ತುಂಬಾ ಜನ ಫೇವ್ರೆಟ್ ಇಲ್ಲಿ ಕರಿಗಡ್ಬು. ಅದೇ ನನ್ನ ಫೇವ್ರೆಟ್. ನನಗೆ ಹೋಳಿಗೆ ಈಗ ಬೇಡ, ಆಮೇಲೆ ತಿಂತೀನಿ. ಅದೇ ನನ್ನ ಫೇವ್ರೆಟ್ ಅದು. ದೊಡ್ಡಮ್ಮ ನನ್ನ ಫೇವ್ರೆಟ್ ಎಲ್ಲ ಅಂದ್ಬಿಟ್ರು. ನಾನು ಹೋಳಿಗೆ ಎಲ್ಲ ಒಂದೇ ತಿನ್ನೋದು, ಕರಿಗಡ್ಬು 4-5. ನನ್ನ ಫೇವ್ರೆಟ್. ತುಂಬಾ ಜನಕ್ಕೆ ನಮ್ಗೆ ಹೋಳಿಗೆಗಿಂತ ಕರಿಗಡ್ಬೆ ಇಷ್ಟ. ಸಣ್ಣ ಸಣ್ಣದ್ ಮಾಡ್ತಾರ, 4-5 ತಿನ್ಬಿಡೋದು ಆಗ್ಲೇನೆ. ತುಂಬಾ ಚೆನ್ನಾಗಿರುತ್ತೆ. ಅವ್ರು ಮಾಡ್ತಾ ಇದಾರೆ, ನಾನು ತೋರಿಸ್ತೀನಿ. ಡೇಟ್ ಫಿಕ್ಸ್ ಮಾಡಿ. ಈ ದೊಡ್ಡಮ್ಮ ಇದ್ ಮಾಡ್ತಿದ್ದಾರೆ. ಎಂತ ಏನಂತಾರ ಹೀಗೆ ಮಾಡಕ್ ಏನಂತಾರ ದೊಡ್ಡಮ್ಮ? ಏನ್ ಮಾಡ್ತಿದ್ದೀರಾ? ಕರ್ಗಡ್ ಮಾಡ್ತಾ ಅಲ್ಲ, ಅದೇ ಇದಕ್ಕೆ ಏನೋ ಮಾಡ್ತಿದ್ದೀರಲ್ಲ, ಏನ್ ಮಾಡ್ತಿದ್ದೀರಾ? ಹಿಟ್ಟನ್ನ, ಮೈದಾ ಹಿಟ್ಟನ್ನ ಇದು ಮಾಡ್ತಿದ್ದಾರೆ. ನಮ್ ದೊಡ್ಡಮ್ಮ ಬಂದ್ರು, ಮಹಾಲಕ್ಷ್ಮಿ ದೊಡ್ಡಮ್ಮ. ದೊಡ್ಡಮ್ಮ ಹಾಯ್. ನಾನ್ ನೆನ್ನೆ ಬಂದೆ ದೊಡ್ಡಮ್ಮ. ಆಮೇಲೆ ಪೂರ್ಣಕ್ಕನ್ನು ಅದನ್ನೇ ಮಾಡ್ತಾ ಇದ್ದಾಳೆ, ಉಂಡೆ ಕಟ್ತಿದ್ದಾಳೆ. ಅದು ಉಂಡೆ ಕಟ್ಟಬಲ್ಲ, ಉಂಡೆ ಕಟ್ತಿದ್ದಾಳೆ ಅಂದಿದ್ ನಾನು. ಆಮೇಲೆ ರಮ್ಯಕ್ಕ ತುಂಬಿಸ್ತಾ ಇದ್ದಾಳೆ ಅದ್ರೊಳಗೆ ಹೂರ್ಣನ. ಅದು ಹೂರ್ಣ ಏನ್ ಗೊತ್ತಿಲ್ದೇನು. ಹಾ ಹೌದು. ಇವಾಗ ಯಾವ್ದು ಉಳಿಯುತ್ತೆ ಗಂಡ ಹೆಣ್ಣ ಗೊತ್ತಾಗುತ್ತೆ ಅಷ್ಟೇ. ಗಂಡು ಮಗುನ ಹೆಣ್ಣು ಮಗುನ ಅಂತ ಅದೇ ಇವರಿಗೆ ಯಾವ್ದಾದ್ರು ಆಗ್ಲಿ ಆದ್ರೆ ಗೊತ್ತಾಗುತ್ತಲ್ಲ ಅನ್ನೋದ್ ಪ್ರಶ್ನೆ. ಹಂಗಂತೀರಾ? ಯಾವ್ದಾದ್ರು ಆರೋಗ್ಯವಾಗಿದ್ದು ಖುಷಿ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಯಾವ್ದಾದ್ರು ಆಗ್ಲಿ. ಹಾ, ಅವ್ರ ನಮ್ಮ ಅಜ್ಜಾಜಿನ ಆಗ್ಲೇನೆ ತೋರ್ಸ್ದೆ. ಅವ್ರದ್ದೇ ಪೂಜೆಗೆ ಬಂದಿರೋದು. ಹಂಗೆ ನಮ್ ದೊಡ್ಡಪ್ಪನ ಬಂದ್ರು ಅಲ್ಲಿ ಪಾಪ. ಅಪ್ಪುಚ್ಚಲ್ಲ ಬಾ, ಇಲ್ ಬಾ. ನಮ್ಮ ಅಣ್ಣವರೆಲ್ಲ ಬಂದಿದ್ದಾರೆ. ಬಂದಿದೀವಿ. ನಮಸ್ಕಾರ. ನಿಮ್ ನಾಗಿಗ ವ್ಲಾಗ್ ಇವನು ನಮ್ಮಣ್ಣ ಚಾಕ್ಲೇಟ್ ಇಟ್ಕೊಂಡೇನೆ. நமக்கு நாம் தன்னை அல்லே ಕೂಡಿಪಿರುವರಲ್ಲೇ. ರೇಟ್ ಇಲ್ವಾ ಹಾಡು? ಹಾಡು ಎಲ್ಲರಿಗೂ ಬರುತ್ತೆ. ನನಗೆ ಮಲಯಾಳ ಬರುತ್ತೆ ಅಂತ ಹೇಳಿಲ್ಲ, ಹಾಡು ಹೇಳಿದ್. ಹಾಡು ಕಲ್ತಿದ್ದೀನಿ ನಾನು, ನಿಂಗೋಸ್ಕರನೇ ಹಾಡು ಕಲ್ತಿದ್ದೀನಿ ಅದನ್ನ. ಇಲ್ಲ, ನಾನು ನೆನ್ನೆ ಟ್ರೈನಲ್ಲಿ ಕೂತ್ಕೊಂಡು ನಿಂಗೋಸ್ಕರನೇ ಹಾಡು ಕಲ್ತಿರೋದು ಗೊತ್ತಾ? ಅದು ನಿಜ. ನಮ್ಮಕ್ಕ ನಾಮ್ ತನ್ನೆ ಅಲ್ಲೇ ಉಡುಪಿರನ್ನವರಲ್ಲೇ ಅಷ್ಟೇ ಇರೋದು. ಅದೇ ಲಾಸ್ಟಿಗೆ ಇರೋದು. ಇವ್ರನ್ನ ಕೂಡಪಿರನ್ನವರಲ್ಲೇ ಅಂದ್ರೆ ನಾವು ಒಡ ಹುಟ್ಟಿದವ್ರೆ ಅಲ್ವೇ ಅಂತ. ಜೊತೆ ಹುಟ್ಟಿದವ್ರು ಅದೇ ಹೇಳಿದ್ದು, ಜೊತೆ ಹುಟ್ಟಿದವ್ರೆ ಅಲ್ವಾ ಅಂತ. ಆಯ್ತಾ? ಇವ್ರು ನಮ್ ದೊಡ್ಡಮ್ಮ. ಫುಲ್ ಫೀಲ್ ತಪ್ಕಂತವ್ರೆ. ನಮ್ಮ ಮುಂದೆ ಇದ್ದಿದ್ ಮಗು ಅಲ್ಲೇನ ಬಿಡೋ, ಮತ್ತೆ ಇಲ್ಲಿ ಈಗ ಮಾಡಿ. ಇದು ನೋಡಿ ಪ್ರೀತಿ. ಅವ್ನ್ ತಲೆ ಹೊಡ್ಕೊಂಡ ಅಲ್ಲಿ. ಯಾಕೆ ಮತ್ತೆ ಹೊಡಿತಿದಿರಲ್ಲ? ತಲೆ ಹೊಡ್ಸ್ಕೊಂಡ. ರಮ್ಯಕ್ಕಂಗೆ ಏನ್ ಮಾಡ್ತೀರಾ? ರಮ್ಯಕ್ಕಂಗೆ ಏನ್ ಮಾಡ್ತೀರಾ? ಪಾಪ ಬಾಣಂತಿ ಮಾಡಲ್ಲ. ಬಾಣಂತಿ ಆಗ ಮುಗಿತದು. ಅಣ್ಣ ನೀನು ಹೈಟ್ ಆದಂಗ ಅಂದ್ರೆ ಇವಕ್ಕೆಲ್ಲ ಮದ್ವೆ ಮಕ್ಕಳಾದವ್ರಿಗೆಲ್ಲ ಮಾಡಬಾರ್ದು. ಆಮೇಲೆ ಅಷ್ಟೇ, ಇನ್ನೇನಿಲ್ಲ. ಅದೇ ಎಲ್ಲ ರೆಡಿ ಮಾಡ್ಕೊಂತ ಇದ್ದಾರೆ ಪೂಜೆಗೆ. ಈಗ ಪೂಜೆಗೆ ನಾನು ಮೇಯ್ನಾಗಿ ಏನು
ತೋರಿಸ್ಬೇಕು ಅಂತ ಅಂದರೆ ಫಸ್ಟ್ ಆಫ್ ಆಲ್ ಇದು ನಮ್ಮ ದೇವ್ರ ಮನೆ. ಈ ಮನೆ ಹೆಸರು ದೇವ್ರ ಮನೆ, ಅಂದರೆ ಹಿತ್ಲು ಮನೆ ಅಂತ ಮನೆ ಹೆಸರು. ಬಟ್ ಇದು ನಮ್ಮದು ದೇವ್ರ ಮನೆ. ನಾವಿಲ್ಲೇ ಏನೇ ಪೂಜೆ ಇದ್ರು ಎಲ್ಲ ಇದ್ರು ಹಬ್ಬ ಇದ್ರು ಇಲ್ಲಿಗೆ ಬಂದೆ ಪೂಜೆ ಮಾಡೋದು. ಇದೇ ನಮ್ಮ ದೇವಸ್ಥಾನ ಥರ ಅಲ್ಲ, ದೇವಸ್ಥಾನನೇ ಇದು ನಮಗೆ. ಇಲ್ಲಿ ಪೂಜೆ ಎಲ್ಲ ಮಾಡಿ ಮಾಡ್ತಾರೆ. ಮುಂಚೆ ಇಲ್ಲಿ ಇದ್ದು ಆ ದೇವರು ಇದು ಒಳಗಡೆ ಹಿಂಗೆ ಫುಲ್ ಕಂಟಿನ್ಯೂ ಇತ್ತು ಅದು ಇಷ್ಟು ದೊಡ್ಡದು. ಇವಾಗ ಅದನ್ನ ಆಫ್ ಮಾಡಿ ಅಲ್ಲಿ ಸ್ಟೋರ್ ರೂಮ್ ಥರ ಮಾಡಿದ್ದಾರೆ, ಇಲ್ಲಿ ದೇವ್ರ ಕಣೆ ಮಾಡಿದ್ದಾರೆ. ಈಗ ಅದೇ ಅಣ್ಣ ಇವರೇ ಇಲ್ಲಿರೋದು ಇದೇ ಮನೆಯಲ್ಲಿ. ನೆಕ್ಸ್ಟ್ ನಮ್ಮ ದೊಡ್ಡಮ್ಮ, ಇವರು ನಮ್ಮ ಅತ್ತಿಗೆ. ನಾನ್ ವೆಜ್ ಮಾಡ್ತಾ ಇದ್ದಾರೆ. ನಾನ್ ವೆಜ್ ಯಾರು ತಿನ್ನಲ್ಲ ಅವರಿಗೆ ಪನ್ನೀರ್ ಮಾಡ್ತಾ ಇದ್ದಾರೆ. ಇವರೇ ನಮ್ಮಮ್ಮ. ಐ ಲವ್ ಯು ಅಮ್ಮ. ತುಂಬ ಕೆಲಸ ಇದೆ ಇಲ್ಲಿ. ಏನೆಲ್ಲ ಅಡುಗೆ ಆಯಿತು ಅಂತ, ಮೀನ್ ಫ್ರೈ ಆಯಿತು, ಹೆಣ್ಮುಳ್ಕ ಮಾಡ್ತಾ ಇದ್ದಾರೆ ಆಯ್ತಾ. ಆಮೇಲೆ ಈಗ ಏನಕ್ಕೆ ಮುದ್ದೆಗ ಮುದ್ದೆಗ ಇಲ್ಲ ಹೇಳಿ ಪರವಾಗಿಲ್ಲ ಏನಕ್ಕೆ ಅಂತ ಅದನ್ನ ಹೇಳ್ಬಾರ್ದು ಅಂತ ಸರಿ ಕಟ್ಟು. ನೀನ್ ಹಾಕು, ಎಣ್ಣೆಗೆ ಹಾಕು. ಆಮೇಲೆ ಇಲ್ಲಿ ಮಟನ್ ಮಾಡಿದ್ದಾರೆ. ಇದು ಸಾರು, ಮಟನ್ ಫ್ರೈ. ಇದು ಮಟನ್ ಸಾರು ಮಾಡಿದ್ದಾರೆ. ಆಮೇಲೆ ಅದೇ ಆಗ್ತಾ ಇದೆ ಅಡುಗೆ ಎಲ್ಲ. ಒಂದ್ ಕಡೆ ಅಡುಗೆ ಆಗ್ತಾ ಇದೆ, ಒಂದ್ ಕಡೆ ಅಡುಗೆ ಆಗ್ತಾ ಇದೆ, ಒಂದ್ ಕಡೆ ಪೂಜೆ ಆಗ್ತಾ ಇದೆ. ಪೂಜೆಗೆಲ್ಲ ರೆಡಿ ಆಯ್ತು. ಎಲ್ಲ ನಿಂತು ಇವರೆಲ್ಲ ಮಕ್ಕಳೇ, ಮೊಮ್ಮಕ್ಕಳು, ನಾನು ಸೇರಿ ನಾವೆಲ್ಲ ಮೊಮ್ಮಕ್ಕಳು. ಅವ್ರು ಮರಿ ಮಕ್ಕಳು. ಅವರೊಂದು 3 ಜನ ಇದ್ದಾರೆ, 4 ಒಂದು 5 ಜನ ಇದ್ದಾರೆ. ಅದೇ ಪೂಜೆ ಎಲ್ಲ ಆದ್ಮೇಲೆ ಏನ್ ಕಾರ್ಯ ಅಂತ ಗೊತ್ತಲ್ಲ. ಏನ್ ಮಾಡ್ತಾರೆ ಅಂದ್ರೆ ಇವಾಗ ಎಡೆನ ತಂದು ಇಲ್ಲಿ ಹೊರಗಡೆ ಇಡ್ತಾರೆ. ಕಾಗೆ ಬರ್ಲಿ ಅಂತ ಕಾಯ್ತಾ ಇದೀವಿ ನಾವೆಲ್ಲರೂ. ನೀವು ಏನು ಮಾಡಿಲ್ಲಲ್ಲ, ಅದು ಬೇಡ. ಇಲ್ಲಿ ನೀವ್ ಇಡ್ತೀರಿ, ಎಲ್ಲರೂ ಗೊತ್ತಾಗಬಿಡ್ವಾ? ಅದೇ ಕಾಗೆ ಬರ್ಲಿ ಅಂತ ಕಾಯ್ತಿದ್ದಾರೆ. ಕಾಗೆ ಬರ್ತಿದ್ದಂಗೆ ನಾವು ಊಟ ಮಾಡೋದು. ಟೈಮ್ ಎಷ್ಟಾಯ್ತಲ್ಲ, 2 ಕಾಲ ಆಯ್ತು. ಇನ್ನೊಂದು 1/4 ಗಂಟೆ ಬರ್ಬೋದು. ಬಂದು ಸ್ಟಾರ್ಟ್ ಆಗುತ್ತೆ. ಅದೇ ಈಗೀಗ ಸ್ವಲ್ಪ ವರ್ಷದಿಂದ ಮುಂದೆ ಇಷ್ಟು ಬೇಗ ಊಟ ಆಗ್ತಾರೆ. ಇಲ್ಲ ಅಂದ್ರೆ ಊಟ ಆಗೋದೇ 4-5 ಗಂಟೆ. ಅದರಲ್ಲೂ ಇವರು ನಮ್ಮ ಅಮ್ಮಂದಿರು ಅವರೆಲ್ಲರೂ ಅಜ್ಜಿದ್ರು ಎಲ್ಲ ಸೇರ್ಕೊಂಡು ಊಟ ಮಾಡೋ ಅಷ್ಟೊತ್ತಿಗೆ ಅವರೆಲ್ಲ ಊಟ ಮಾಡ್ಕೊಂಡು ಅಷ್ಟೊತ್ತಿಗೆ ಆಗ್ತಿತ್ತು 6-6:30ನೇ ಆಗ್ತಿತ್ತು. ಅಷ್ಟು ಲೇಟ್ ಆಗ್ತಿತ್ತು ಊಟ. ಈಗಲೇ ಬೇಗ ಮಾಡ್ತಾ ಇದ್ದಾರೆ, ಬೇಗ ಮುಗಿಯುತ್ತೆ. ಇಡಲ್ಲ ಅಂತ ಅಂದ್ರು ಮತ್ತೆ ಅಲ್ಲೇ ಮೇಲೆ ಹೋಗ್ತಾ ಇದ್ದಾರೆ ಇಡಕ್ಕೆ. ನೋಡೋಣ, ನನಗೆ ಅಲ್ಲಿ ಮೇಲೆ ಹೋಗ್ಬಿಡ್ತಾರ ಏನು ಅಂತ ಹೇಳಿ. ನೋಡು, ಬರ್ತಡೇ ಯಾರಿಗೆ? ಅಣ್ಣ ಕೊಡ್ತಿದ್ದೀರಾ? ಕೊಡು. ಇದು ನಮ್ದು ಅಟ್ಟ, ಇದು ನಮ್ಮ ಅಟ್ಟ ಆಯ್ತಾ. ಇದ್ರದ್ದು ತೆರೆ ಬೇರೆ. ಇಲ್ಲಿ ಯಾರು ಮಲ್ಕೊಂತಿರ್ಲಿಲ್ಲ. ಇಲ್ಲಿ ಸತ್ಯ ದೇವತೆ ಈಗಲೂ ಇದ್ದಾರೆ, ಅವ್ರು ಯಾವಾಗ್ಲೂ ಇದ್ದೇ ಇರ್ತಾರೆ. ಈಗ ಅವರು ದೇವ್ರ ಇದ್ರಲ್ಲಿ ಇದ್ದಾರೆ. ಈ ಗುಂಡಿಯಿಂದ ಬಂದಿರೋದು ದೇವ್ರೆ. ಈ ಸಣ್ಣ ಜಾಗದಿಂದ ಬಂದೆ. ಅದೇ ಅಜ್ಜ ಅಜ್ಜಿ ಇದನ್ನ ನಿಮಗೆ ಅರ್ಪಣೆ ಮಾಡ್ಕೊಳ್ಳಿ, ಮಾಡಿಕೊಂಡು ಬಂದು ತಿಂದೋಗಿ. ನೀನು ಹೋಗೊಂದಿಲ್ಲ. ಇವರೆಲ್ಲರೂ ಅಲ್ಲಿ ಕಾಯ್ತಾ ಇದ್ದಾರೆ. ಕೆಳಗೆ
ಹೋಗ್ಬೇಕೀಗ. ನಿಧಾನ ಬರುವ. ಫಸ್ಟ್ ಪ್ರಸಾದ ಸಿಕ್ತು, ಸ್ವೀಟನ್ನೆಲ್ಲ ಇಟ್ಟಿರ್ತಾರಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಕೊಡ್ತಾರೆ. ಹಾಗೆ ಇನ್ನು ಊಟನ ಕೊಡ್ತಾರೆ. ಇದಾದರೆ ಬಿತ್ತಿನ ಊಟಕ್ಕೆ ಅಂತೇಳಿ ಎಲ್ಲ ಈಗ ಬಾಳದಲ್ಲೇ ರೆಡಿ ಮಾಡ್ಕೊತಾ ಇದ್ದಾನೆ ಅಣ್ಣ. ಅದಾದ್ಮೇಲೆ ಮಂಡಕ್ಕಿ ಕೊಟ್ಟರು. ಅದೇ ಇನ್ನು ಏನೇನೋ ಕೊಡ್ತಾ ಇದ್ದಾನೆ. ಅದೇ ನೋಡೋಣ ಇಸ್ಕೊಳ್ಳೋಣ. ಅದೇ ಪೂರ್ಣಕ್ಕ ನೋಡಕ್ಕೆ ಹೇಳಿದ್ಲು ಪಾಪ, ಹಂಗೇನು ಹೇಳೋದಲ್ಲ, ಮಾಡ್ತಾಳೆ. ಇಷ್ಟೊತ್ತಂಗೆ ಕೆಲಸ ಮಾಡಿದ್ಲು ಅವಳು. ಅದು ಇದು ಸಣ್ಣ ಕೆಲಸ ಕೊಡ್ತಾರೆ ನಮಗೆ. ಸಣ್ಣದೇ ಸ್ವಲ್ಪ ಜಾಸ್ತಿ ಆಯಿತು, ದೊಡ್ಡ ಕೆಲಸ ಆಯಿತು. ಇವಾಗ ಹೆಣ್ಮುಳ್ಕನ ಕರಿತಿದ್ದಾಳೆ, ಬಾ 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 ಅಂತ ಕರಿತಿದ್ದಾಳೆ. ಹೆಂಗಿದೆ ಭೂಮಿ? ಚೆನ್ನಾಗಿದೆ ಟೇಸ್ಟ್. ಎಲ್ಲಿ ತಿಂದೆ? ಈಗಲೂ ತಿಂದಿದ್ರು. ಅಜ್ಜ ಅಜ್ಜಿ ಅಲ್ಲ, ಅಜ್ಜ ಅಜ್ಜಿ ಮಕ್ಳು ತಿನ್ಲಿ ಪಾಪ ಅಂತ ಸುಮ್ಮನೆ ಆಗ್ತಾರೆ. ಇಲ್ಲಿ ನೋಡೋರು ಇದಾರಲ್ಲ ಅವ್ರು ಬೈತಾರೆ, ತಿನ್ನಕ್ಕೆ ಬಿಡಲ್ಲ. ಅಲ್ಲ, ಫಸ್ಟ್ ಅಜ್ಜ ಅಜ್ಜಿ ನಾವು ಟೇಸ್ಟ್ ನೋಡ್ತಾನೆ ಕೊಡ್ಬೇಕು ಮಾಮ, ಹೆಂಗಿರುತ್ತೆ ಏನೋ ಅಂತೇಳಿ. ಚೆನ್ನಾಗಿದ್ರೆ ಕೊಡ್ಬೇಕಿಲ್ಲ ಅಂದ್ರೆ ಕೊಡ್ಬಾರ್ದು ಅಜ್ಜ. ನಾವೀಗ ಅಲ್ಲಿ ನಮ್ಮ ತೋಟದ ಹತ್ರ ಹೋಗಿ ಬಂದ್ವಿ. ಬರ್ತಿದ್ದೀನಿ, ನೋಡ್ತೀನಿ ಇವರೆಲ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದವ್ರಲ್ಲ. ಇಷ್ಟೊಂಡಿದ್ದನ್ನ ಫುಲ್ಲು ಖಾಲಿ ಮಾಡಿದ್ದಾರೆ. ನಮ್ಮ ದೊಡ್ಡಪ್ಪನ ಇವಾಗ ನಾನು ತೋರ್ಸೋಕ್ಕಾಗಲ್ಲ, ಸಾರಿ. ಅವ್ರು ಊಟ ಮಾಡ್ತಾ ಇದ್ದಾರೆ, ಆಯಿತಾ? ಅದೇ ಅಷ್ಟೊತ್ತಿಗೆ ಹೆಣ್ಮುಳ್ಕು ಇದನ್ನು ತಿಂದು ಖಾಲಿ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಬಂದೆ. ನನಗೇನು ಅದೇನು ಅಷ್ಟೊಂದು ಇಷ್ಟ ಇಲ್ಲ, ಆದರೂ ಸೀಸನಲ್ಲಿ ಮಾಡಿರ್ತಾರಲ್ಲ ಅಂತ ತಿನ್ಬೇಕು. ಆಗ್ಲೇ ಒಂದು ಸತಿ ತಿನ್ನಲ್ಲ. ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಹೆಣ್ಮುಳ್ಕ ತಿಂದಿದ್ದೆ. ಇದು ಇವಾಗ ಮಾಡಿದ್ರು ಹೆಣ್ಮುಳ್ಕ, ನಾನು ತಿಂತೀನಿ. ಈಗೇನೋ ಕೈಯಲ್ಲಿ ಬೇರೆ ಇದೆ ಹಂಗೆ ಇದು ಅದು ಕಾಂಪಿಟೇಷನ್ ಇತ್ತು. ಬಟ್ ನಮ್ಗೆ ಎರಡೂ ಬೇಕು. ಎರಡು ಸಿಕ್ಕಾಪಟ್ಟು ತಿನ್ಬಿಟ್ಟೆ. ನನಗೆ ಲಿವರು ಇದೆಯಾ? ರಿವರು ತಿನ್ಬೇಕು. ಅಂತೀನಿ ಅದೇ ನಿನ್ನ ಕೈಲಿ ಇಷ್ಟು ಅಂತ ಹೇಳೋದು. ಹಂಗೆ ಹೆಣ್ಮುಳ್ಕ ನಾನು ತಿಂದಿದ್ದು ಅಷ್ಟೇ, ಮಾಡಿದ್ದೆ ಫೈನಲಿ ಐ ಕಾಟ್ ರಿವರ್. ಅದೇ ಲಿವರ್ ಸಿಕ್ತು. ನಮ್ಮನ್ನ ಹಿಡಿತ ನೀನ್ ತಿಂತಿದ್ಯಾ? ಮುಂದ್ಗಡೆ ನಮ್ಮ ದೊಡ್ಡಪ್ಪವರು ಅಪ್ಪವರೆಲ್ಲ ಊಟ ಮಾಡ್ತಾ ಇದ್ದಾರೆ. ನಾವು ಹಿಂದ್ಗಡೆ ನಾವು ಹಿತ್ಲ ಕಡೆಗೆ ಬಂದು ತಿನ್ನೋದು ನಮ್ಮ ಪದ್ಧತಿ. ಇದು ಭಾವನಾ ಮಾಡಿರೋದಾಯ್ತಾ? ಹೇಳಿದಳು ಭಾವನಾ ಸಕ್ಕದ ಇದೆ. ಭಾವನಾ ಇಲ್ಲ ಸಕ್ಕದ ಇದೆ ಮಾತ್ರ. ಈ ತರ ಹಿಂದೆ ಒಂದು ಕತ್ತಿಲ್ಲ ಅಂದ್ರೆ ಸಕ್ಕದಾಗಿದೆ ಮಾತ್ರ. ಈ ತರ ಹಿಂದೆ ಬಂದು ಕತ್ತಿಂದಿಲ್ಲ ಅಂದ್ರೆ ಸ್ಯಾಟಿಸ್ಫೈ ಆಗಲ್ಲ, ಅಷ್ಟು ಖುಷಿ ಆಗುತ್ತೆ. ಅವ್ರ ತಿಂದು ಇದು ಮಾಡೋ ಅಷ್ಟೊತ್ತಿಗೆ ನಾವೇ ಇಲ್ಲೊಂದು ಹೊಟ್ಟೆಲ್ಲ ತುಂಬಿಸ್ಕೊಂಡಿರ್ತೀವಿ. ಇಲ್ಲೇ ಹೊಟ್ಟೆ ತುಂಬಿಸ್ಕೊಂಡಿರ್ತೀವಿ. ಅಲ್ಲಿ ಹೋಗಿ ಮತ್ತೆ 1 ಗಂಟೆ ಊಟ ಕುತ್ಕೊಂಡು ಸೇರ್ತಾ ಇಲ್ಲ ಅಂತ. ಯಾಕೆಂದ್ರೆ ಇಲ್ಲೇ ಹೆಣ್ಮುಳ್ಕ ವೆಜ್ ನಾನ್ ವೆಜ್ ಏನಿದ್ರೆ ಎಲ್ಲ ಐಟಮು ನಾಲ್ಕು ತಿಂದಾಗಿರ್ಬೇಕು ನಮ್ಗೆ ಇಲ್ಲೇನೆ. ಸೊ ಇಲ್ಲೇ ಹೊಟ್ಟೆ ತುಂಬ ಹೋಗಿರುತ್ತೆ ನಮಗೆ, ಖುಷಿ ಆಗ್ತಿದೆ. ನಮ್ಮ ಅಜ್ಜಿ ಇದ್ರು ಇಷ್ಟ ತನಕ ಯಾವಾಗಲೂ ಅವ್ರು ನಮ್ಮ ಜೊತೆ ಇರ್ತಾರೆ. 4 ವರ್ಷ ಆಯ್ತು ಅವ್ರು ಬಂದು. ಅವರು ನಮ್ಮ ಜೊತೆಗೆ ಸೇರಿಕೊಂಡು ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಖುಷಿ ಆಗುತ್ತೆ. ಇವರೇ ನಮ್ಮ ಅತ್ತಿಗೆ. ಇವ್ರಿಗೆ ಹೇಳಿದ್ದು, ಇವ್ರು 4 ವರ್ಷದಿಂದ ನಮ್ಮ ಜೊತೆಗೆ ಸೇರ್ಕೊಂಡು ನಮ್ಮ ಥರನೇ ಮಾಡ್ತಾರೆ. ನಾನು ಹಿಂಗೆ ಅಷ್ಟೆ ಖುಷಿ ಆಗುತ್ತೆ. ಹಿಂಗೆ ಇಲ್ಲಿ ನಾವು ತಿಂತಿದ್ರೆ ನಮ್ಮ ಜೊತೆ ಇವರು ಬಂದಿರ್ತಾರೆ ತಿನ್ನಕ್ಕೆ. ಇಲ್ಲಿ ಕಾಯ್ತಿರ್ತಾರೆ. ನೀವೇನು ಒಬ್ಬರೇ ಬಂದಿದ್ದೀರಾ? ಎಕ್ಸ್ಕ್ಯೂಸ್ ಮೀ, ನೀವೇನು ಒಬ್ಬರೇ ಬಂದಿದ್ದೀರಾ? ಇನ್ನು ನಿಮ್ಮಿಬ್ರು ಫ್ರೆಂಡ್ಸ್ ಎಲ್ಲಿದ್ದಾರೆ? ಬಾ ಮತ್ತೆ ತಗೊಂಡ್ಬರ್ತಿದ್ದಾಳೆ. ಅಲ್ಲಿಲ್ಲ, ಇಷ್ಟು ವರ್ಷದ್ದು ಗುಟ್ಟು ಈ ವ್ಲಾಗ್ ನೋಡಿ ರಟ್ಟಾಗುತ್ತೆ ಅಂತ ಅನ್ಕೊಂತೀನಿ. ನಾವು ಹಿಂದೆ ಬಂದು ತಿನ್ನೋದು ಪಾಪ ದೊಡ್ಡವರಿಗೆ ಗೊತ್ತಿರಲಿಲ್ಲ.
ಅಕಸ್ಮಾತ್ ಈ ವ್ಲಾಗಲ್ಲಿ ನೋಡಿದ್ರು ಅಂದ್ರೆ ಅವ್ರಿಗೆ ನಮ್ ಗುಟ್ಟೆಲ್ಲ ಗೊತ್ತಾಗುತ್ತೆ. ಇವರೆಲ್ಲ ತಿಂದು ಖಾಲಿ ಮಾಡಿರ್ತಾರೆ. ಮಣ್ಣ ನೋಡಿ ನನಗೆ ಬೈತಾರೆ. ಏನಾಗಲ್ಲ, ಅದೆಲ್ಲ ಇದ್ದಿದ್ದೆ. ದೋಲ್ ಸುರ್ತಿರೋದು ನೋಡೋದು. ಒಂದ್ ರೌಂಡ್ ಊಟನೇ ಆಯ್ತು ಅಂತ ಹೇಳ್ಬಿಟ್ಟು ಸೌತೆಕಾಯಿನೂ ಲಾಸ್ಟ್ ಅದನ್ನು ಇಟ್ಕೊಂಡಿದ್ದೀನಿ. ಒಂದ್ ರೌಂಡ್ ಮುಗಿತು ಅಂತ ಎಲ್ಲದನ್ನು ಫಿಕ್ಸು. ಗೆದ್ದಿಲ್ಲ ಅಂದ್ರೆ ಇವತ್ತು ಖುಷಿನೇ ಅಲ್ವಾ? ಇವತ್ತು ಗೆದ್ರು ಒಬ್ರು ಹೋಗ್ತಾರೆ, ಸೋತ್ರು ಒಬ್ರು ಹೋಗ್ತಾರೆ. ಅದಕ್ಕೆ ಬಹಳ ತುಂಬಾ ಖುಷಿ ಇದೆ. ಸೋತ್ರೂ ಖುಷಿ ಏನಿಲ್ಲ, ಬಟ್ ಎವ್ರಿಬಡಿ ಹ್ಯಾಸ್ ಅ ಟೈಮ್, ರೈಟ್? ಕರ್ಮ ವಿಲ್ ರಿಟರ್ನ್ ಟು ಯು. ಆಯ್ತು, ಎತ್ತು ಎಲ್ಲಾರ್ದಾದ್ರೂ ನಮ್ದಾಗಿರ್ಲಿಲ್ಲ. ಹೇಳಿದ್ನಲ್ಲ ಅವಾಗ್ಲೇನೆ ಏನಕ್ಕೆ ಅಂತ. ಹಂಗಲ್ಲ, ಹೇಳ್ನಲ್ಲ ಅವಾಗ್ಲೇನೆ ಏನಂದ್ರೆ ಇವರೆಲ್ಲ ಊಟ ಮಾಡೋತ್ತಿಗೆ ನಾವೇ ಮುಂಚೆ ಅಲ್ಲಿ ಹಿಂದ್ಗಡೆ ಹೋಗಿ ಊಟ ಮಾಡ್ತಾ ಇರ್ತೀವಿ. ಸೊ ನಮ್ಗಲ್ಲಿ ಕೂತ್ಕೊಂಡು ತುಂಬಾ ಊಟ ಮಾಡ್ಬೇಕು ಅನ್ನೋ ತರ ಗೊತ್ತೆ. ತಿನ್ನೋದು ಸ್ವಲ್ಪನೇ ಆದ್ರೂ 1 ಗಂಟೆ ಕೂತ್ಕೊಂಡಿರ್ಲೇಬೇಕು ಊಟಕ್ಕೆ. ಏನಂತ ಅಕ್ಕ, ಮೂಳೆ ಬಿಡಿಸ್ಕೋಬೇಕಲ್ಲ ಅಲ್ಲಕ್ಕ? ಎಲ್ಲರೂ ನೋಡ್ತಾರೆ, ಎಲ್ಲ ಕುತ್ಕೊಂಡು RCB ಮ್ಯಾಚ್ ನೋಡ್ತಾ ಇದಾರೆ ಇಲ್ಲಿ. ಮಧ್ಯಾಹ್ನ ಇದ್ದಿದ್ದು ಬಹಳ ಒಳ್ಳೆ ಖುಷಿಯಾಗಿದೆ. ಹಂಗೆ ರನ್ನಿಂಗ್ ಇದೆ. ಹಾ, ಸಂಜೆ ಆಯ್ತು. ಪ್ರತಿ ವರ್ಷ ನಾವು ಮಾಡ್ದಂಗೆ ಮಾಡ್ತೀವಿ. ಏನಂದ್ರೆ ಕಬ್ಳಿಕಾಯಿನ ಕಿತ್ಕೊಳ್ಳೋಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ಕಬ್ಳಿಕಾಯಿ, ಆಮೇಲೆ ಇನ್ನೇನೇನು ನೇರಳೆ ಎಲ್ಲ ಸೀಸನ್ ಅಲ್ವಾ ಇದ್ರದ್ದು. ಆಮೇಲೆ ಮತ್ತು ಬೇರೆ ಎಳ್ನೀರು ನಮ್ಮ ಗದ್ದೆಯಲ್ಲಿ. ಫಸ್ಟು ರೊಟ್ಟಿ ಕಟ್ಟೆ ಒಣ ಅಂತಿದ್ದಾರೆ, ನೋಡೋದು ಏನು ಮಾಡೋದು ಅಂತೇಳಿ. ಅದೇ ಎಲ್ಲರೂ ನಮ್ಮ ತೋಟದ ಹತ್ರ ಹೋಗಿದ್ದಾರೆ. ನಮ್ಮ ತೋಟನೂ ಹೌದು, ಹಾಗೆ ಅಶೋಕ್ ಅಣ್ಣನ ಮನೆಯೂ ಕಟ್ಸ್ತಾ ಇದ್ದಾರೆ. ಇಲ್ಲಿ ನಮ್ಮ ದೊಡ್ಡಪ್ಪ ಹೋಗ್ತಿದ್ದಾರೆ ಕರ್ಕೊಂಡು. ಅದೇ ಎಲ್ಲರೂ ಅಲ್ಲಿ ಹೊಸ ಮನೆ ಆಗ್ತಾ ಇದೆ ಅಣ್ಣಂದು, ಅಶೋಕ್ ಅಣ್ಣಂದು. ಅಲ್ಲಿ ಹೋಗಿದ್ದಾರೆ. ನಾವೀಗ ಅಲ್ಲಿಂದ ಮುಂದೆ ಹೋಗಬೇಕು. ಇಲ್ಲ, ಅಲ್ಲೇನು ಇಲ್ಲ ಅಂದ್ರೆ ಅವರು ಕಬ್ಳಿಕಾಯಿ ಎಲ್ಲ ಇಲ್ಲ ಅಂತ. ಇದು ನೇರಳೆ ಹಣ್ಣು ಇದೆ ಅಂದಿದ್ದಾರೆ, ನೋಡೋಣ ಯಾವುದು ಅಂತ ಹೇಳಿ. ಸದ್ಯಕ್ಕೀಗ ಹೋಗ್ತಾ ಇದ್ದೀವಿ ಇಲ್ಲಿಗೆ, ನೋಡೋಣ ಹೇಗಿದೆ ಅಂತ. ಇಲ್ಲಿ ಒಟ್ಟು ಗಾಡಿ ನಿಲ್ಸಿ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಕಾಡೊಳಗಡೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ ಅಂತ ಹೋಗ್ತಾ ಇದ್ದೀವಿ. ಇದ್ರೊಳಗಡೆ ನಮ್ಮ ದೊಡ್ಡಪ್ಪವ್ರದ್ದು ಗದ್ದೆ ಇದೆ. ಸಿದ್ದೊಡಪ್ಪನ ಗದ್ದೆನಾ? ಅದೇ ಸಿದ್ದೊಡಪ್ಪನ ಗದ್ದೆ ಇದೆ. ಇವಾಗನಾ ಅಲ್ಲ, ಇನ್ನು ಇವನ್ ಫೋಟೋ ಕೇಳ್ತಾ ಇದ್ದಾನೆ. ನೋಡೋಣ, ಫೋಟೋ ತೆಗಿಯೋಣ, ಫೋಟೋ ಶೂಟ್ ಮಾಡುವ. ಇದು ಸಂಜೆ ಆಗಿದೆ ಅಂತ ಅಲ್ಲ, ಬೆಳಗ್ಗೆ ಆಗಿದ್ರು ಅಷ್ಟೇ ಈ ದಾರಿಯಲ್ಲಿ ಹೋಗಕ್ಕೆ ಭಯ ಆಗುತ್ತೆ. ಒಂದ್ಸತಿ ನೋಡಿ ಹೆಂಗಿದೆ ದಾರಿ ಅಂತೇಳಿ. ಇವ್ರ ಫೋಟೋ ತೆಗಿ ಅಷ್ಟೊತ್ತಿಗೆಲ್ಲ ಒಳಗಡೆ ಹೋದ್ರು. ಇದು ತಿಮ್ಮಣ್ಣ ಗದ್ದೆ ಅಂತ, ನಮ್ಮ ಅಪ್ಪದಿರೋ ಹಳೆ ಕಾಲದಲ್ಲಿ ಮಾಡಿದಂತ ಜಮೀನುಗಳಿವು. ಈಗ ನಾವು ತೋಟ ಮಾಡಿದೀವಿ. ನಿಮ್ದೇನಾ ತೋಟ ಇದ್ರಲ್ಲಿ ಇರೋದು ಒಳಗಡೆ? ಆ ದೊಡ್ಡಪ್ಪ ಇಲ್ಲಿ ರಾತ್ರಿ ಎಲ್ಲ ಬರ್ತಾರ? ನಿಜವಾಗ್ಲು ದೇವ್ರೆ, ಅವ್ರಿಗೆ ದೊಡ್ಡಪ್ಪವ್ರಿಗೆಲ್ಲ ಭಯ ಇಲ್ಲ. ಅವರೆಲ್ಲ ಇಂಥ ಜಾಗದಲ್ಲೇ ಓಡಾಡ್ದವ್ರು. ನಮ್ಮನೇನಂದ್ರೆ ಊರಿಗೇನೆ ಬರಕ್ಕೆ, ಆಯ್ನೂರಿಂದ ಇಲ್ಲಿಗೆ ಬರಕ್ಕೇನೆ ದಾರಿಗಳು ಹಿಂಗಿತ್ತು ಅವಾಗ. ಅದೇ ದೊಡ್ಡಪ್ಪ ದಿನ ಬರ್ತಾರಂತಿಲ್ರಿ ನೀರು ಹಾಕಕ್ಕೆ. ಬಟ್ ರಿಯಲಿ ಹೌ ಸ್ಕೇರಿ ಇಟ್ ಈಸ್. ಇಲ್ಲಿರೋರಿಗೆ ಏನು ಅನ್ಸಲ್ಲ, ಬಟ್ ನಮಗೆ ಭಯ ಆಗ್ತಿದೆ ಅಂದ್ರೆ ಏನಾದರೂ ಹಿಂಗೆ ಒಬ್ಬೊಬ್ಬರೇ ಬಂದರೆ ಅನ್ನೋ ಬದುಕು ಭಯ ಆಗ್ತಿದೆ. ಸದ್ಯಕ್ಕೇನು ಭಯ ಆಗ್ತಿಲ್ಲ, ನೋಡೋಣ ಹೆಂಗಿದೆ ಅಂತ. ಅಲ್ಲಿ ಇದೆಯಲ್ಲ ಕಬ್ಳಿಕಾಯಿ ಕಾಣಿಸ್ತಿದ್ಯಾ? ಇದೆಯಂತ ಒಂದೊಂದು ಮೇಲ್ಗಡೆ 2 ಕರುತ್ತಿದ್ದಾವೆ. ಇದೆಯಲ್ಲ, ಇದೆ. ಇದನ್ನ ತಿನ್ನಕ್ಕೆ ಎಲ್ಲ ನೋಡ್ತಾ ಇದ್ದಾರೆ. ನಂಗೆ
ಬಲ ಇದಪ್ಪ ಇಲ್ಲಿ ಬಲ ಇದೆ ಕಬ್ಲಿಕಾಯಿ ಪ್ಲಸ್ ಹಿಂಗೆ ಸಿಗ್ಲಿಲ್ಲ ಅಂದ್ರೆ ಮನ ಸಿಗುತ್ತೆ ಮೊಲದ ಮಲ ಚೆನ್ನಾಗಿದೆ ಅಲ್ಲ ಕಬ್ಲಿಕಾಯಿ ಚಿಕನ್ ಕಮ್ಮಿ ಆಗಿತ್ತು ಕಾಯಿ ತಿಂತಿದ್ಯಾ ಬಂಗಾರ ಇವಳು ಕಾಯಿ ತಿಂತಿದ್ದಾಳೆ ಏನೋ ಹಾಕಿರ್ಬೇಕು ಅಂತ ಅನ್ಕೊಂಡಿದ್ದೆ ಆಮೇಲೆ ಇನ್ನೊಂದ್ ದಿವಸ ಬರ್ತಡೇ ಹಾಕದ್ಮೇಲೆನೆ ಗೊತ್ತಾಗಿದ್ದು ಸಿಕ್ತೋರಿಗಲ್ಲ ಕೊಡ್ರು ತಿಂದಿರೋರಿಗೆ ಇರ್ಬೇಕು ಅಂತ ಬಂದ್ವಿ ಅದು ಇದ್ ನೋಡಿದ್ರೇನೆ ಭಯ ಆಗ್ತಿದೆ ಅಂತ ಇವ್ರೆಲ್ಲ ಭಯ ಆಗ್ತಿದೆ ಅಂತೆ ಮಳೆ ಬರುತ್ತೆ ಅಂತ ಎಲ್ಲರೂ ಹೆದರ್ಕೊಂಡಿದ್ದಾರೆ ಅಂದ್ರೆ ನಮ್ಗೆ ನಮ್ ಪರವಾಗಿಲ್ಲ ಸಣ್ಣ ಸಣ್ಣ ಮಕ್ಳೆಲ್ಲ ಇದಾರಲ್ಲ ನೋಡಿ ಸಣ್ಣ ಮಕ್ಳು ಇರೋದ್ರಿಂದ ಬೇಡ ಯಾಕೆ ಸುಮ್ನೆ ಜೋರಾಗಿ ಮಳೆ ಬಂದು ಎಲ್ಲಾದ್ರೂ ಸಿಕ್ಕಾಕೊಂಡ್ರೆ ಅಂತ ವಾಪಸ್ ಹೊರಡ್ತಿದೀವಿ ನೋಡ್ರಿ ಒಟ್ ನಮ್ಮಲ್ಲಿ ಊರ ಹತ್ರ ಮಳೆ ಬರ್ತಾ ಇರುತ್ತೀವಿ ಅಷ್ಟೊತ್ತಿಗೆ ಅಲ್ಲೆಲ್ಲ ಇದಾಗಿದೆ ಅಲ್ಲ ಮೋಡ ಬಂದು ಎಲ್ಲ ನೋಡೋಕೆ ತುಂಬಾ ಮಳೆ ಬರ್ತಿದೆ ಅನ್ಸುತ್ತೆ ನೋಡುವ ಹೊರಟ್ವಿ ನಾವಿವಾಗ ಫುಲ್ಲು ಮಳೆ ಬರೋ ಥರ ಆಗಿದೆ ಅಂತೇಳಿ ಅಲ್ಲಿಂದ ಈ ಕಾಡಿಂದ ಎಸ್ಕೇಪ್ ಆಗಿ ಓಡ್ ಬಂದ್ವಿ ಈಗ ಹೊರಡ್ತೀವಿ ನಾವೆಲ್ಲ. ಸೊ ಇದಾಗಿತ್ತು ನನ್ನ ಡೇ ವ್ಲಾಗ್ ಅಜ್ಜ ಅಜ್ಜಿ ಪೂಜೆದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.